11,000 ವೋಲ್ಟ್ ವಿದ್ಯುತ್ ಅಪಘಾತ ಯಾರ ಕೈಕಾಲುಗಳನ್ನು ಕಿತ್ತುಕೊಂಡಿತ್ತು ಅದೇ ಹುಡುಗಿ ಇಂದು ಪ್ರಪಂಚದ ನಂಬರ್ 1 ಆಟಗಾರ್ತಿಯನ್ನು ಸೋಲಿಸಿದ್ದಾಳೆ. ಈಕೆ ಪಾಯಲ್ ನಾಗ್. ಇವರು ಶೀತಲ್ ದೇವಿ ಅವರನ್ನು 139, 136 ಸ್ಕೋರ್ಗಳಿಂದ ಸೋಲಿಸಿ ಚಿನ್ನದ ಪದಕನ ಗೆಲ್ತಾರೆ. ಆದರೆ ಈ ಗೆಲುವು ಅಷ್ಟು ಸುಲಭವಾಗಿರಲಿಲ್ಲ. ಕೇವಲ 5 ವರ್ಷದ ಪ್ರಾಯದಲ್ಲಿ ನಡೆದ ಒಂದು ಅಪಘಾತ ಕಾರಣ 2 ಕೈ ಮತ್ತು ಕಾಲುಗಳನ್ನು ಕಳೆದುಕೊಳ್ತಾರೆ. ಇಂತಹ ದುರಂತವನ್ನು ನೋಡಿ ಜನರು ಸಾಮಾನ್ಯವಾಗಿ ಸೋಲನ್ನ ಒಪ್ಕೊಳ್ತಾರೆ. ಆದ್ರೆ ಇವರು ಮಾತ್ರ ಸೋಲನ್ನ ಒಪ್ಕೊಳ್ಳಿಲ್ಲ. ಪಾಯಲ್ ಬಡ ಕುಟುಂಬದಿಂದ ಬಂದವರು. ಹಣದ ಅಭಾವದ ಕಾರಣ ತಂದೆಯ ಇಡೀ ಕುಟುಂಬವನ್ನ ರಾಯಪುರಕ್ಕೆ ಕರೆತರ್ತಾರೆ. ಅಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವೊಂದರಲ್ಲಿ ಅವರಿಗೆ ಕೆಲಸ ಸಿಗುತ್ತೆ. ಪಾಯಲ್ ಆಗ 3ನೇ ತರಗತಿಯನ್ನು ಓದ್ತಿರ್ತಾರೆ. ಒಂದಿನ ಈಕೆ ತನ್ನ ತಮ್ಮನ ಜೊತೆ 5ನೇ ಮಹಡಿಯಲ್ಲಿ ಆಟವಾಡ್ತಿರ್ತಾಳೆ. ನೆಲದ ಮೇಲೆ ನೀರು ನಿಂತಿರುತ್ತೆ ಮತ್ತು ಅಲ್ಲೇ ಒಂದು ವಿದ್ಯುತ್ ಕಂಬಿ ಕೂಡ ಬಿದ್ದಿರುತ್ತೆ. ತಕ್ಷಣವೇ 11,000 ವೋಲ್ಟ್ ನ ಕರೆಂಟ್ ಶಾಕ್ ಹೊಡೆಯುತ್ತೆ. ಜೀವ ಉಳಿಸುವ ಸಲುವಾಗಿ ವೈದ್ಯರು ಕೂಡ ಆಕೆ 2 ಕೈ ಮತ್ತು ಕಾಲುಗಳನ್ನು ಕತ್ತರಿಸಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟ ಮಾತ್ರ ಅಲ್ಲ, ಈಕೆಗೆ ವಿಷ ಕೊಟ್ಬಿಡಿ ಎಂದು ನೆಂಟರೆಲ್ಲ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿಗೆ ಆಕೆಯ ಕಥೆ ಮುಗಿಲಿಲ್ಲ. ಬದಲಿಗೆ ಹೊಸದಾಗಿ ಆರಂಭವಾಯಿತು. ಎಲ್ಲಿ ಜನರು ಸೋಲನ ಒಪ್ಕೊಳ್ತಾರೋ ಅಲ್ಲಿ ಪಾಯಲ್ ತನ್ನ ಹೊಸ ಜೀವನವನ್ನು ಆರಂಭಿಸ್ತಾರೆ. ಕೋಚ್ ಕುಲದೀಪ್ ಕುಮಾರ್ ಅವರು ಈಕೆಗೆ ಬಿಲ್ಲುಗಾರಿಕೆಯನ್ನು ಕಲಿಸಿಕೊಡ್ತಾರೆ. ತದನಂತರ ಏಪ್ರಿಲ್ 2026ರಲ್ಲಿ ಶೀತಲ್ ದೇವಿ ಅವರನ್ನು ಸೋಲಿಸಿ ಚಿನ್ನದ ಪದಕನ ಗಳಿಸಿಕೊಳ್ತಾರೆ. ಈ ವಿಡಿಯೋ ನೋಡ್ತಿರೋ ನೀವು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕೆಂದಿದ್ದರೆ ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿ. ಯಾಕೆಂದ್ರೆ ಏನು ಇಲ್ಲದ ಹುಡುಗಿ ಇಂದು ಎಲ್ಲವನ್ನೂ ಸಾಧಿಸಿ ತೋರಿಸಿದ್ದಾಳೆ. ಈಗ ನಿಮ್ಮ ಬಳಿ ಎಲ್ಲವೂ ಇದೆ. ಆಗಿರುವಾಗ ಎದ್ದು ನಿಂತು ಸಾಧಿಸಿ ತೋರಿಸಿ.